ನಮಸ್ಕಾರ ಸ್ನೇಹಿತರೆ, ನೇರಳೆ ಹಣ್ಣು ವರ್ಷದಲ್ಲಿ ಕೆಲವೇ ದಿನಗಳು ಸಿಗುವ ಅಮೂಲ್ಯವಾದ ಹಣ್ಣು. ಈ ಹಣ್ಣು ರುಚಿಗೆ ಮಾತ್ರವಲ್ಲ, ಅದರ ವಿಶೇಷ ಗುಣಗಳು ಕಾರಣಕ್ಕೂ ಜನಪ್ರಿಯವಾಗಿದೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನೇರಳೆ ಮರಕ್ಕೆ ವಿಶೇಷ ಸ್ಥಾನವಿದೆ. ಸೀಸನ್ ಬಂದಾಗ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಈ ಹಣ್ಣನ್ನು ಸವಿಯಲು ಇಷ್ಟಪಡುತ್ತಾರೆ. ನೈಸರ್ಗಿಕವಾಗಿ ಸಿಗುವ ಈ ಹಣ್ಣು ಆರೋಗ್ಯಕರ ಆಹಾರದ ಒಂದು ಭಾಗವಾಗಿದ್ದು, ಇದರ ಜ್ಯೂಸ್ ಕುಡಿಯಲು ತುಂಬ ರುಚಿಯಾಗಿರುತ್ತದೆ. ಇವತ್ತು ನಾನು ಇದರ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು ತೊಳ್ಕೊಂಡಾದ್ಮೇಲೆ ಈ ಥರ ಅದರ ಸಿಪ್ಪೆ ಮಾತ್ರ ಕಟ್ ಮಾಡ್ಕೋಬೇಕು. ಅದರ ಮಧ್ಯದಲ್ಲಿ ಇರುವಂತಹ ಬೀಜವನ್ನು ಸೈಡ್ಗೆ ಎತ್ತಿಟ್ಕೋಬೇಕು. ಇದನ್ನು ಚೆನ್ನಾಗಿ ಎಲ್ಲನೂ ಅದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಈ ಥರನ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಬೀಜ ಕೂಡ ಇದನ್ನು ಒಣಗಿಸಿಬಿಟ್ಟು ಅದನ್ನು ಪುಡಿ ಮಾಡಿ ಅದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಕುಡಿಯಿರಿ ಫ್ರೆಂಡ್ಸ್. ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ಈ ಹಣ್ಣು. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕಿದ್ದೀನಿ ಎಲ್ಲ ಸಿಪ್ಪೆಗಳು. ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನಿಂಬೆ ರಸನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಹೋಳಿನ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದಾದಮೇಲೆ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಈ ಥರ ಗಾರ್ನಿಷ್ನ ಮಾಡಿದ್ದೀನಿ. ಇವಾಗ ನಮ್ಮ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಕೂಡ ಈ ಥರ ಜ್ಯೂಸು ಒಮ್ಮೆಯಾದರೂ ಕುಡಿಯಿರಿ ಫ್ರೆಂಡ್ಸ್. ಆಮೇಲೆ ಯಾವ ಸೀಸನ್ ಇರುತ್ತೋ ಆ ಸೀಸನ್ನಲ್ಲಿ ಆ ಹಣ್ಣನ್ನು ತಿನ್ನೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಒಂದು ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ನಾನಿಲ್ಲಿ ಪುದೀನಾನ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೋಗ್ಯಕರವಾದಂತಹ ನೇರಳೆ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ ಮತ್ತು ಆರೋಗ್ಯವಾಗಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೊಸ ಹೊಸ ರೆಸಿಪಿಗಳಾಗಲಿ ಜ್ಯೂಸ್ಗಳಾಗಲಿ ಹಿಂಗೆ ಆರೋಗ್ಯಕರವಾಗಿರುವಂತಹ ರೆಸಿಪಿಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ನಾನು ಇವಾಗ ಇದು ಜ್ಯೂಸನ್ನು ಕುಡಿಬೇಕು ಫ್ರೆಂಡ್ಸ್. ನೀವು ಕೂಡ ಮಾಡಿದಾಗ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಓಕೆ, ಯಾರೆಲ್ಲ ಮರದಿಂದ ಕದ್ದುಕೊಂಡು ಬಂದು ತಿಂದಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.